ಯಾವಾಗ ಏರೋಪ್ಲೇನ್ ಆರಂಭ ಆಗುತ್ತೆ, ಏರೋಪ್ಲೇನ್ ಆರಂಭ ಆಗೋ ಟೇಕ್ ಆಫ್ ಅದು ರನ್ ಅವೇಗೆ ಬಂದಾಗ, ಆ ಸಿಗ್ನಲ್ಗಳು ಬಂದಾಗ, ರೆಡಾರ್ಗಳು ಆನ್ ಆದಾಗ, ಸ್ವಿಚ್ಗಳು ಆನ್ ಆದಾಗ ಆಟೋಮ್ಯಾಟಿಕ್ ಆಗಿ ಏರೋಪ್ಲೇನ್ ತನ್ನಷ್ಟಕ್ಕೆ ತಾನೇ ಅದು ಮೇಲಕ್ಕೆ ಏರುತ್ತೆ. ನಾನು ಹೇಳ್ತೇನೆ, ನಿನ್ನ ಆಶೀರ್ವಾದ ದೇವರ ಸಭೆ ಅನ್ನುವಂಥ ಆಲಯಕ್ಕೆ ಬಂದಾಗ ನಿನ್ನ ನನ್ನವೇ ಇಲ್ಲಿ ಆರಂಭ ಆಗತ್ತೆ. ನಿನ್ನ ಜೀವನದಲ್ಲಿ ಎಷ್ಟೇ ದೊಡ್ಡ ರಾಕ್ಷಸ ಇರ್ಬೋದು, ಎಷ್ಟೇ ದೊಡ್ಡ ದಾದಾಗಳೇ ನಿನಗೆ ವಿರೋಧ ನಿಂತಿದ್ರು ಕೂಡ ಅಪ್ಪ ಹೇಳ್ತಾರೆ, 1000 ಜನ ಮಕ್ಕಳಲ್ಲಿ 10,000 ಜನ ನನ್ನ ಬಲಗಡೆಯಲ್ಲಿ ಸತ್ತು ಬಿದ್ದರು, ನಿನಗೆ ಯಾವ ಕೇಡು ತಪ್ಪದೇ ಇಲ್ಲ, ಯಾವ ಕೇಡು ತಪ್ಪದೇ ಇಲ್ಲ. ಕಾರಣ ಲೋಕದಲ್ಲಿ ಇರುವವರಿಗಿಂತ ನಿನ್ನಲ್ಲಿ ಇರುವ ಕರ್ತನ ಅನಿತವರೇ ಅಪ್ಪ ದೊಡ್ಡವರಾಗಿದ್ದಾನೆ. ಕರ್ತನ ವಾಕ್ಯದಂತೆ ಕರ್ತನಿಂದ ಹುಟ್ಟಿರುವಂತದ್ದೆಲ್ಲವೂ ಕೂಡ ಈ ಲೋಕವನ್ನ ಜಯಿಸುತ್ತದೆ. Whatever is born of God will overcome this world. ಯೋಹಾನ 4:4 ಲೋಕದಿಂದ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಕೂಡ, ಹೇಳಿ, ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಕೂಡ ಈ ಲೋಕವನ್ನ ಜಯಿಸುತ್ತದೆ. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಕೂಡ ಈ ಲೋಕವನ್ನ ಜಯಿಸುತ್ತದೆ. ಜಯಿಸಕ್ಕೆ ಶಕ್ತಿ ಇಲ್ಲ, ಅಪ್ಪ ತಾಕತ್ತು ಹಿಮ್ಮತ್ತು ಕೊಡ್ತಾರೆ. ಯಾಕಂದ್ರೆ ನೀನು ಕರ್ತನ ವಾಕ್ಯದಲ್ಲಿ ಹುಟ್ಟಿದ್ಯಾ. ಅದಕ್ಕೆ ವಾಕ್ಯ 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 ಯೋಹಾನ ಸುವಾರ್ತೆ ಆರಂಭ ಮಾಡ್ತಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಜನ ಇವರಿದ್ದಾರೆ, 25,000 ಜನ ಟ್ರೈನ್ ಅಪ್ ಆಗಿದ್ದಾರೆ, ಒಂದು ದೊಡ್ಡ ಆರ್ಮಿಯಲ್ಲಿದ್ದಾರೆ, ಸೇನೆಗಳಲ್ಲಿ ಮಧ್ಯದಲ್ಲಿ ಎಲ್ಲ ಯುದ್ಧಗಳು ಹೇಗೆ ಮಾಡಬೇಕು ಕಲ್ತವರಾಗಿದ್ದಾರೆ. ಆದರೂ ಕೂಡ ಇವರ ಮುಂದೆ ಬಂದು ನಿಂತ ರಾಕ್ಷಸನ್ನ ಅವ್ರ ಕೈಲಿ ಎದುರಿಸಿ ನಿಲ್ಲಕ್ಕೆ ಆಗಲಿಲ್ಲ. ಬಹಳ ದುಃಖದಲ್ಲಿರ್ತಾರೆ. ಏನು ಮಾಡೋದಂತ ಹೇಳಿ ಆ ಸಮಯದಲ್ಲಿ ನನ್ನ ಪ್ರಿಯ ಮಕ್ಕಳೇ, ದಾವೀದ ಇವರಿಗೆ ಇವ್ರ ಅಣ್ಣಂದರಿಗೆ ಊಟ ಕೊಡೋದಕ್ಕಾಗಿ, ಹಳ್ಳಿಯಿಂದ ಊಟ ಕೊಡೋದಕ್ಕಾಗಿ ಅವನು ಯುದ್ಧ ಭೂಮಿಗೆ ಬರ್ತಾನೆ. ಅಲ್ಲಿ ಬಂದಾಗ ಈ ರಾಕ್ಷಸ ಏನು ಮಾಡ್ತಾ ಇರ್ತಾನೆ, ಘೋಷಣೆ ಮಾಡ್ತಾ ಇರ್ತಾನೆ, ಯಾರಿದ್ದೀರಾ? ಇವ್ರ ದೇವ್ರನ್ನ ನಾಮನ ಯೇಸು ಕ್ರಿಸ್ತ ಸೇನಾಧೀಶ್ವರದ ಯೆಹೋವನ ನಾಮನ ದೂಷಿಸ್ತಾ ಇರ್ತಾನೆ. ನನ್ನ ಪ್ರಿಯ ಮಕ್ಕಳು, ಎಲ್ಲಿಲ್ಲದ ಒಂದು ಧೈರ್ಯ ಅವನಿಗೆ ಬಂದ್ಬಿಡುತ್ತೆ. ದಾವೀದಿಗೆ ಬಂದೇನು ಮಾಡ್ತಾನೆ, ಅವನು ದೇವ್ರ ಸನ್ನಿಧಾನದಲ್ಲ ಅರಸನ ಮುಂದೆ ಹೇಳ್ತಾನೆ, ಅರಸ, ನೀವೆಲ್ಲ ಸೈಲೆಂಟ್ ಆಗಿದ್ದೀರಾ, ಇವ್ರ ದೇವ್ರನ್ನ ದೂಷಿಸ್ತಾ ಇದ್ದಾರೆ, ಯಾಕೆ ಸುಮ್ಮನೆ ಕೂತಿದ್ದೀರಾ? ಯುದ್ಧಕ್ಕೆ ಹೋಗ್ಲಿ ಅಂತ ನನ್ನನ್ನು ಕಳಿಸಿ, ನಾನು ಹೋಗಿ ಯುದ್ಧ ಮಾಡ್ತೀನಿ. ಅವ್ನು ಹೇಳ್ತಾನೆ, ನೀನು ಚಿಕ್ಕ ಹುಡುಗಪ್ಪ, ಕುರಿ ಕಾಯೋನು, ನೀನು ಹೋಗಿ ಏನು ಯುದ್ಧ ಮಾಡ್ತೀಯಪ್ಪ? ಅವ್ರು ಹೇಳ್ತಾರೆ, ಇಲ್ಲ, ಕುರಿ ಕಾಯೋನಾದರೂ ಕೂಡ ನನ್ನ ಕರ್ತನ ಜೊತೆ ಇದ್ದಾನೆ, ನಾನು ಎಲ್ಲ. ರಾಜನಿಗೆ ಆಶ್ಚರ್ಯ ಇರುತ್ತೆ. ಅಷ್ಟು 40 ದಿವಸಗಳ ಕಾಲ ಒಬ್ಬನಿಗೂ ಧೈರ್ಯ ಬರಲಿಲ್ಲ. ಅದು ಎಲ್ಲಿಂದಲೋ ಬಂದ ಒಂದು ಹಳ್ಳಿಯಿಂದ ಬಂದ ಹುಡುಗನ ಇಷ್ಟು ಧೈರ್ಯ ಇದೆಯಲ್ಲ, ಹೆಂಗಪ್ಪ ಧೈರ್ಯ ಬಂತಂತ ಕೇಳಿದ ಅವನು ಹೇಳ್ತಾನೆ, ನನ್ನ ದೇವರು ಕರ್ತನ ಜೊತೆ ಇದ್ದಾನೆ. ಸಿಂಹಗಳನ್ನ ಕರಡಿಗಳನ್ನ ಕೊಂದ ದೇವರು ಇವತ್ತು ಈ ಗೊಲ್ಯಾತನ ಕೊಲ್ಲೋದಕ್ಕೆ ಆತ ಶಕ್ತನಾಗಿದ್ದಾನೆ. ಇವತ್ತು ನನ್ನ ಪ್ರಿಯ ದೇವ ಮಕ್ಕಳೇ, ಅನೇಕ ಗೊಲ್ಯಾತಗಳು, ರಾಕ್ಷಸಮಯವಾದ ಸಮಸ್ಯೆ ಅನ್ನುವಂಥ ರಾಕ್ಷಸರುಗಳು ಇವತ್ತು ನಿಮ್ಮ ಕಣ್ಣು ಮುಂದೆ, ಮನೆ ಮುಂದೆ, ನಿಮ್ಮ ಕೆಲಸದ ಮುಂದೆ ನಿಂತಿರ್ಬೋದು. ಹೇಗಪ್ಪ ಎದುರಿಸೋದು? ಹೇಗಪ್ಪ ಇದನ್ನು ಮಾಡೋಕ್ಕಾಗತ್ತೆ? ಅಯ್ಯೋ, ಇದು ನನ್ನ ಕೈಲಿ ಮಾಡೋಕ್ಕಾಗಲ್ವಲ್ಲ, ಇದನ್ನು ಹೇಗೆ ಎದುರಿಸೋದಕ್ಕೆ ಸಾಧ್ಯನಾ? ಅಯ್ಯೋ, ಇದು ನನ್ನ ಕೈಲಿ ಆಗೋದಿಲ್ಲ ಅನ್ನುವಂಥ ಒಂದು ಗಿವ್ ಅಪ್ ಪೊಸಿಷನ್ ಅಲ್ಲಿ ನೀವು ನಿಂತಿರ್ಬೋದು. ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ವಾಟ್ ಕೈಂಡ್ ಆಫ್ ಸಿಚುವೇಶನ್ ಯು ಮೈಟ್ ಬಿ ಗೋಯಿಂಗ್ ಥ್ರೂ, ಎಂತ ದೊಡ್ಡ ರಾಕ್ಷಸಮಯವಾದ ಆ ಒಂದು ರಾಕ್ಷಸರು ನಿಂತಿದ್ರು ಕೂಡ ದೇವರು ನಿಮಗೆ ಆ ರಾಕ್ಷಸರ ಮುಂದೆ ಜಯವನ್ನು ಕೊಡಕ್ಕೆ ಅವರು ಶಕ್ತರಾಗಿದ್ದಾರೆ. ರಾಕ್ಷಸಮಯವಾದ ಶರೀರಗಳ ಮುಂದೆ ಜಯ ಬರೋದಕ್ಕಾಗಿ ಯೇಸು ರಕ್ತಕ್ಕೆ ಜಯ, ಸಮಸ್ಯೆಗಳ ಮುಂದೆ ದೇವರು ಜಯ ತರೋದಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಜಯಶಾಲಿ ಆಗ್ತೇನೆ, ಅರ್ಥ ಮಾಡಿ, ನಾನು ಜಯಶಾಲಿ ಆಗ್ತೇನೆ, ನಾನು ಜಯಶಾಲಿ ಆಗ್ತೇನೆ. ನಾನು ಜಯಶಾಲಿ ರಾಕ್ಷಸರ ಮುಂದೆ, ರಾಕ್ಷಸನ ಮುಂದೆ ದೇವರು ನನ್ನನ್ನು ತಲೆಯನ್ನು ಎತ್ತುತ್ತಾನೆ. ಸಮಸ್ಯೆಗಳ ಮುಂದೆ, ಸಮಸ್ಯೆಗಳ ಮುಂದೆ ನಾನು ದಾಟಿಕೊಂಡು ಅದ್ಭುತವಾಗಿ ಜಯಕರವಾಗಿ ನಾನು ಮೇಲಕ್ಕೆ ಬರ್ತೇನೆ, ನಾನು ಮೇಲಕ್ಕೆ ಬರುತ್ತೇನೆ. ನನ್ನ ಪ್ರಿಯ ದೇವ ಮಕ್ಕಳು, ಅಷ್ಟು ದೊಡ್ಡ ರಾಕ್ಷಸಮಯವಾದ ಆ ಒಂದು ಶರೀರ ಅವನ ಮುಂದೆ ನಿಲ್ಲಬೇಕಾದ್ರೆ ಇಡೀ ದೇಶ ಜನ ಕಂಗಾಲಾಗಿ ಹೋಗಿದ್ದಾರೆ. ಬೆವರು ಬಿಟ್ಟು ಕೆಳಗೆ ಬಿದ್ದು ಅವರ ವೆಪನ್ಗಳನ್ನ ಕೆಳಗಿಟ್ಬಿಟ್ಟು ಏನು ಆಗಲ್ಲ ಅಂತ ಕೂತಿದ್ದಾರೆ. ಒಂದು ಇನ್ಸ್ಟ್ರೂಮೆಂಟ್ ಇಲ್ಲ, ಒಂದು ವೆಪನ್ ಇಲ್ಲ, ಒಂದು ಆರ್ಮಿ ಸೇನೆ ಕೂಡ ಇಲ್ಲ. ಏನು ಇಲ್ದಿರುವಂತ ದಾವೀದು ಆ ರಾಕ್ಷಸನ ಮುಂದೆ ಬಂದು ನಿಂತ್ಕೊಳ್ತಾನೆ.
ಕತ್ತಿ ಇಲ್ಲದೆ ಇರ್ಬೋದು, ಆದರೆ ಕಾಪಾಡೋ ಕರ್ತನ ಒಳಗಿದ್ದಾನೆ. ಅದಕ್ಕೆ ನಾನು ಹೇಳ್ತೀನಿ, ಎಷ್ಟೋ ಸಮಯದಲ್ಲಿ ಎಷ್ಟೇ ದೊಡ್ಡ ಕತ್ತಿ ಬಂದು ನಿಮ್ಮನ್ನ ಕೊಲ್ಲಕ್ಕೆ ಬಂದರೂ ಕೂಡ ಕಾಪಾಡೋ ನಿಮ್ಮ ಜೊತೆ ಇಲ್ಲ ಅಂದರೆ ಆ ಕತ್ತಿ ನಿಮ್ಮನ್ನ ಹೊಡೆದಾಕ್ಬಿಡತ್ತೆ. ನಿಮ್ಮ ಕಾಪಾಡೋ ನಿಮ್ಮ ಜೊತೆ ಬಂದ್ಬಿಟ್ರೆ ಎಷ್ಟೇ ದೊಡ್ಡ ಕತ್ತಿ ಬಂದರೂ ಕೂಡ ನೀವು ಅದನ್ನು ದಾಟ್ಕೊಂಡು ಹೊರಗಡೆ ಬರ್ತೀರಾ. ಇವತ್ತು ದೊಡ್ಡ ದೊಡ್ಡ ಸಮಸ್ಯೆ, ರಾಕ್ಷಸ ಸಮಸ್ಯೆಗಳು, ಹೆಂಡತಿದೊಂದು ಸಮಸ್ಯೆ, ವ್ಯಾಧಿ ಒಂದೊಂದು ಸಮಸ್ಯೆ, ಸಾಲದ ಇಕ್ಕಟ್ಟು ಅಂತಂದು ಸಮಸ್ಯೆ. ಅಯ್ಯೋ ಈ ನನ್ನ ಮಗಳಿಗೆ ಗುಣ ಆಗ್ತಾ ಇಲ್ವಲ್ಲ, ಅಯ್ಯೋ ನನ್ನ ಹೆಂಡತಿಗೆ ಗುಣ ಆಗ್ತಾ ಇಲ್ವಲ್ಲ, ಈ ಸಾಲದಿಂದ ನಾನು ಹೊರಗಡೆ ಬರೋಕ್ಕಾಗ್ತಾ ಇಲ್ವಲ್ಲ, ಎಷ್ಟೋ ವರ್ಷದಿಂದ ನಾನು ಇದ್ರ ಮುಂದೆ ನಿಂತಿದ್ದೀನಿ, ಅಪ್ಪ ನನಗೆ ಯಾವಾಗ ಬಿಡುಗಡೆ ಆಗತ್ತೆ, ಯಾವಾಗಪ್ಪ ಇದರಿಂದ ನಾನು ಹೊರಗಡೆ ಬರ್ತೀನಪ್ಪ, ಯಾವತ್ತೂ ನನಗೆ ಒಳ್ಳೆ ಕಾಲ ಬರುತ್ತೆ ಅಂತ ಅನ್ನೋ ದುಃಖದಲ್ಲಿ ಇವತ್ತು ನೀವು ಇದೀರ ಪ್ರಿಯ ಮಕ್ಕಳೇ. ಆದರೆ ಪ್ರಿಯ ದೇವ ಮಕ್ಕಳೇ, ದಾವೀದನು ರಾಕ್ಷಸನ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟ. ಎಲ್ಲಿಂದ ಬಂತು ಹಿಮ್ಮತ್ತು ಅವನಿಗೆ? ಬಿಕಾಸ್ ದ ಬೈಬಲ್ ಸೇಸ್ ಬ್ಲೆಸ್ಡ್ ಇಸ್ ದ ಮ್ಯಾನ್. ದೇವರ ಸನ್ನಿಧಾನ ವಾಕ್ಯ ಹೇಳುತ್ತೆ, ಯಾವನ ದುಷ್ಟರ ಆಲೋಚನೆ ನಡೆಯದೆ, ಧರ್ಮನಿಂದ ಪಾಪಾತ್ಮರ ಬಳಿಯಲ್ಲಿ ನಿಲ್ಲದೆ, ಧರ್ಮನಿಂದಕರ ಬಳಿಯಲ್ಲಿ ಕುಳಿತುಕೊಳ್ಳದೆ, ಸದಾ ಕಾಲ ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನಿಸುವ ಮನುಷ್ಯನ ಭಾಗ್ಯ. ಕರ್ತನ ವಾಕ್ಯವನ್ನು ಯಾವಾಗ ನಿಮ್ಮ ಹೃದಯದಲ್ಲಿ ತರ್ತೀರಾ, ಕರ್ತನನ್ನು ಯಾವಾಗ ನಿಮ್ಮ ಹೃದಯದಲ್ಲಿ ನಿಲ್ಲಿಸಕ್ಕೆ ಆರಂಭ ಮಾಡ್ತೀರಾ, ಪ್ರಿಯ ದೇವ ಮಕ್ಕಳೇ, ನಿಮ್ಮ ಸಮಸ್ಯೆಗಳು ಬೆಟ್ಟದಷ್ಟು ರಾಕ್ಷಸಮಯವಾಗಿದ್ದರೂ ಕೂಡ ಹಿಮದಾಗಿ ಅದು ಕರಗಿ ಕೆಳಗೆ ಬೀಳುತ್ತೆ ಮಕ್ಕಳೇ. ಎಷ್ಟು ದೊಡ್ಡ ಸಮಸ್ಯೆ ಇದ್ರು, ಕೋಟಿಗಟ್ಟಲೆ ರೂಪಾಯಿ ಸಾಲ ಇದ್ರು ಕೂಡ ಅಪ್ಪ ಕೋಟಿ ಸಾಲಗಳ ಚುಕ್ತಾ ಮಾಡಿ ಕೆಳಗಿಳಿಸಕ್ಕೆ ಶಕ್ತಿ ಆಗತ್ತೆ. ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ನೀನು ನಂಬಿದ್ರೆ ಆಗತ್ತೆ. 8 ವರ್ಷ ಆಯ್ತು ಸಂಬಂಧನ ಕೂಡಿ ಬರ್ತಾ ಇಲ್ಲ, ಬ್ರದರ್ ಏನ್ ಮಾಡೋದು ಅಂತೇಳಿ ಎಷ್ಟೋ ಜನ ಕಣ್ಣೀರಾಗ್ತಾರೆ. ಪ್ರಾರ್ಥನೆಗೆ ಬಂದು ಕೆಲವೇ ವಾಕ್ಯ ಹೇಳ್ಕೊಡ್ತೇವೆ, ಕೆಲವೇ ವಾರದಲ್ಲಿ ಸಂಬಂಧ ಕೂಡಿ ಬಂದ್ಬಿಡತ್ತೆ. ನನ್ನ ಹತ್ರ ನೆಕ್ಸ್ಟ್ ಬರಬೇಕಾದ್ರೆ ವೆಡ್ಡಿಂಗ್ ಕಾರ್ಡ್ ಇಟ್ಕೊಂಡು ಬಂದು ನಿಂತ್ಕೊಳ್ತಾರೆ. ಹೇಗೆ ಆಯ್ತದು? 8 ವರ್ಷದಿಂದ ಆಗ್ತಾರೆ ಕೆಲಸ, ದೇವರು 8 ವಾರದಲ್ಲಿ ಮುಗಿಸ್ತಾರೆ. ಯಾಕಂದ್ರೆ ಆ 8 ವಾರದಲ್ಲಿ ನೀವು ದೇವರ ವಾಕ್ಯಕ್ಕೆ ಒಂದು ಅಟೆನ್ಷನ್ ಕೊಡ್ತೀರಾ, ಆ ವಾಕ್ಯನ ಧ್ಯಾನ ಮಾಡ್ತೀರಾ, ಆ ವಾಕ್ಯನ ಕೇಳಕ್ಕೆ ಮುಂದೆ ಹೋಗ್ತೀರಲ್ಲ, ಅಲ್ಲಿಂದ ನಿಮ್ಮ ಜೀವನದ ಟೇಕ್ ಆಫ್ ದೇವರ ಮೇಲೆ ಟೇಕ್ ಆಫ್ ಆಗತ್ತೆ. ಎಲ್ಲಿಂದ ಟೇಕ್ ಆಫ್ ಆಗತ್ತೆ? ನಿಮ್ಮ ಜೀವನದ ಪ್ರಗತಿಕರವಾದ ಜೀವನ ಮೇಲೆ ಬರಬೇಕಂದ್ರೆ ಅಪ್ಪ ಹೇಳ್ತಾರೆ, ನಾನು ಹೇಳೋ ಸ್ಥಳಕ್ಕೆ ಬಾ, ನೀನು ನಾನು ಹೇಳೋ ಸ್ಥಳಕ್ಕೆ ಬಂದು ನಿಲ್ಲು, ನಾನು ಹೇಳೋ ಸ್ಥಳಕ್ಕೆ ಬಂದು ಮೊಣಕಾಲೂರು, ನಾನು ಹೇಳೋ ಸ್ಥಳಕ್ಕೆ ಬಂದು ಧ್ಯಾನವನ್ನ ಮಾಡು, ನಾನು ಹೇಳೋ ಸ್ಥಳಕ್ಕೆ ಬಂದು ನನ್ನ ವಾಕ್ಯವನ್ನು ಧ್ಯಾನಿಸು. ನೀನು ಮಾಡೋದಾದ್ರೆ ಕರ್ತನಲ್ಲಿ ಕೆಲಸ ಮಾಡ್ತಾನೆ. ಸಾವಿರಾರು ಏರೋಪ್ಲೇನ್ ಓಡಾಡ್ತಾ ಇದೆ ಇವತ್ತಲ್ಲಿ. ಎಲ್ಲ ಏರೋಪ್ಲೇನ್ ಹಾರ್ಬೇಕಾದ ಜರ್ಮನಿಗೆ ಹೋಗ್ಬೇಕಾ, ಅಮೆರಿಕಾಗೆ ಹೋಗ್ಬೇಕಾ, ದುಬೈಗೆ ಹೋಗ್ಬೇಕಾ, ಆಸ್ಟ್ರೇಲಿಯಾ ಹೋಗ್ಬೇಕಾ, ಸಾವಿರಾರು ಏರೋಪ್ಲೇನ್ಗಳು ಇರ್ಬೋದು. ಅದು ಹಾರಕ್ಕೆ ಅಂತ ಹೇಳಿ ಅದಕ್ಕೆ ಒಂದು ರನ್ವೇ ಇಟ್ಟಿದ್ದಾರೆ ಸರ್ಕಾರದವರು. ಯಾಕೆ ಹಾರಬೇಕು, ಅದಕ್ಕೆ ಯಾಕೆ ರನ್ವೇ ಇಟ್ಟಿದ್ದಾರೆ? ಆ ರನ್ವೇಲಿ ಇದ್ರೇ ರೆಡಾರ್ ಸೆಕ್ಷನ್ ಅಲ್ಲಿ ಆನ್ ಆಗತ್ತೆ, ಅಲ್ಲಿಂದನೇ ಟೇಕ್ ಆಫ್ ಆಗೋದಕ್ಕೆ ಸಿಗ್ನಲ್ಗಳು ಬರುತ್ತೆ, ರೆಡಾರ್ ಸೆಕ್ಷನ್ ಆನ್ ಆಗುತ್ತೆ. ಅಲ್ಲಿಂದ ಸಿಗ್ನಲ್ ಬಂದಾಗ ಅವನು ಆಟೋಮೆಟಿಕ್ ಆಗಿ ಹೋಗೋ ದಿಕ್ಕಿಗೆ ಅವನು ಬದಲಾಯಿಸಿ ಯಾವ ದಿಕ್ಕಿಗೆ ಯಾವ ಕಂಟ್ರಿಗೆ ಹೋಗ್ಬೇಕು ಆ ದೇಶಕ್ಕೆ ಅವನು ಹೋಗಿ ಮುಟ್ಟುತ್ತಾನೆ. ನಾವು ಹೇಳ್ತೀವಿ, ನಾ ಅಮೇರಿಕಾಗೆ ಹೋಗ್ಬೇಕು, ಏರೋಪ್ಲೇನ್ ಇಲ್ಲೇ ತಗೊಂಬ, 4th ಕ್ಲಾಸು ಅಡ್ಡ ರಸ್ತೆಯಲ್ಲಿ ಇದ್ದೀನಿ, ಈಗ ಅಡ್ಜಸ್ಟ್ ಮಾಡಿ ತಗೊಂಬ. ತರೋಕ್ಕಾಗಲ್ಲ, ಆಟೋ ರಿಕ್ಷಾ ಒಂದೇ ತರ್ಬೋದಲ್ಲಿ. ಏರೋಪ್ಲೇನ್ ಇಲ್ಲಿ ಬಂದ್ಬಿಡ್ಲಿ ಬದರ್, ನಾನು ಟಿಕೆಟ್ ಕೊಡ್ತೀನಿ, ನನ್ನ ಹತ್ರ ಪಾಸ್ಪೋರ್ಟ್ ಐತೆ, ವಿಸಾ ಇದೆ, ಎಲ್ಲ ಇದೆ ಅಂದ್ಬಿಟ್ಟು ಏರೋಪ್ಲೇನ್ ಬಂದ್ಬಿಡತ್ತಾ? ನಿನ್ನದು ಎಲ್ಲ ಇರ್ಬೋದು, ಅಭಿಷೇಕ ಇರ್ಬೋದು, ಅನ್ಯ ಭಾಷೆ ಹೇಳೋದು ಇರ್ಬೋದು, ಬೈಬಲ್ ಓದೋದೆಲ್ಲ ಇರ್ಬೋದು. ಅಪ್ಪ ಹೇಳ್ತಾರೆ, ಬಾ ನನ್ನ ಸನ್ನಿಧಿ ಸಭೆಯೊಳಗೆ ಬಾ. ರನ್ನವೇ ಇಲ್ಲಿದೆ, ಇಲ್ಲಿ ಬಾ. ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ನೆರಳಲ್ಲಿ, ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತ ನೆರಳಲ್ಲಿ, ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ನೆರಳಲ್ಲಿ ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಸರ್ವಶಕ್ತ ನೆರಳಲ್ಲಿ ಆಶ್ರಯ, ಇದು ಪರಮಾತ್ಮನ ಮೊರೆ, ಇದು ಪರಮಾತ್ಮನ ನೆರಳಿದು. ಆ ಸರ್ವಶಕ್ತನ ನೆರಳಲ್ಲಿ ಆಲ್ಮೈಟಿ ಗಾಡ್ ಮಧ್ಯದಲ್ಲಿ ಯಾವತ್ತೂ ನೀವು ಬರೋದಕ್ಕೆ ಆರಂಭ ಮಾಡ್ತೀರಾ. ನಾ ಹೇಳ್ತೇನೆ ಪ್ರಿಯ ಮಕ್ಕಳೇ, ಪರಲೋಕದಲ್ಲಿ ನಿರ್ಣಯವಾಗುತ್ತೆ. ಹೇಗೆ ಶಾನನ್ನ ಮೇಲೆ ತರಬೇಕು, ಹೇಗೆ ಅರಿನ ಮೇಲೆ ತರಬೇಕು, ಹೇಗೆ ಅರಿಷ್ಟ ಮೇಲೆ ತಗೊಂಡೋಗ್ಬೇಕು, ಹೇಗೆ ಪ್ರಿಯನ ಮೇಲೆ ತಗೊಂಡೋಗ್ಬೇಕು, ಅಪ್ಪ ನಿರ್ಧಾರ ಮಾಡ್ತಾರೆ. ಅವ್ರು ಯಾವಾಗ ನಿರ್ಧಾರ ಮಾಡ್ತಾರೆ? ಅಪ್ಪ ಹೇಳ್ತಾರೆ, ನನ್ನ ಸನ್ನಿಧಾನಕ್ಕೆ ಬಂದಾಗ ಅದು ನಿರ್ಧಾರ ಆಗಲ್ಪಡುತ್ತೆ. ನಿಮ್ಮೊಂದು ಆಪರೇಷನ್ ಆಗಬೇಕು, ಗಡ್ಡೆ ಇದೆ, ಕಾಸಿದೆ ಕೈಯಲ್ಲಿ, ನೀವು ಹೇಳ್ತೀರಿ ಡಾಕ್ಟ್ರೇ ಇಲ್ಲೇ ಮಂಚದ ಮೇಲೆ ಮಲ್ಕೊಳ್ತೀನಿ, ಕತ್ತಿಯೆಲ್ಲ ತೊಗೊಂಬಂದು ಇಲ್ಲೇ ಚುಚ್ಚಿಬಿಟ್ಟು ತೆಗೆದುಬಿಡಿ ಡಾಕ್ಟ್ರೇ. ಅಯ್ಯೋ ಮುಟ್ಟಾಳ, ನಾನು ಇಲ್ಲಿ ಬಂದೇನು ಕೋಳಿನ ಕತ್ತರಿಸೋಕ್ಕಾಯ್ತದೆ, ಅದಕ್ಕೆ ಒಂದು ಆಪ್ರೇಷನ್ ಥಿಯೇಟ್ರ್ ಐತೆ ಕಣಯ್ಯ,
ಆಪ್ರೇಷನ್ ಥಿಯೇಟ್ರ್ ಬಾ, ನಿನ್ನ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನೀವು ಏಪ್ರಾನ್ ಥರ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಅನಸ್ತೆ ಎಲ್ಲ ಕೊಟ್ಬಿಟ್ಟು ಅಲ್ಲಿ ಹೋಗಿ ನೀವು ಮಲಗಬೇಕು, ಶಾಂತವಾಗಿ ಮಲಕೋ. ಆಗ ಗೆದ್ದು ಅಡಿಕೆ ಕೊಡಿ, ಪಾನ್ಪರ ಕೊಡಿ ಅಂತ ಕೇಳಬೇಡ, ಮಲಕೋ. ನೀವು ಮಲಗಿ ಎದೊಳ್ದೇ ಇರೋ ಹಾಗೆ ಇಂಜೆಕ್ಷನ್ ಚುಚ್ತಾರೆ ಡಿಕ್ಕಿಗೆ, ಚುಚ್ಚಿದ ತಕ್ಷಣ ಹಂಗೇ ಹೋಗ್ಬಿಡ್ತೀಯ. ಅಪ್ಪ ಕರೆಕ್ಟಾಗಿ ಆಪ್ರೇಷನ್ ಡಾಕ್ಟರ್ ಏನು ಮಾಡ್ತಾರೆ, ಯಾವ ಪಾರ್ಟ್ ತೆಗಿಬೇಕು ಅಲ್ಲಿ ಕರೆಕ್ಟಾಗಿ ಅಲ್ಲಿ ಕುಯ್ತಾರೆ ಕಟ್ ಮಾಡಿ. ಕರಳಲ್ಲಿ ಪ್ರಾಬ್ಲಮ್ಮಾ, ಹಾರ್ಟಲ್ಲಿ ಪ್ರಾಬ್ಲಮ್ಮಾ, ಚೆಸ್ಟಲ್ಲಿ ಪ್ರಾಬ್ಲಮ್ಮಾ, ಕಿಡ್ನಿಲಿ ಪ್ರಾಬ್ಲಮ್ಮಾ, ಆ ಭಾಗ ಮಾತ್ರ ಕಟ್ ಮಾಡ್ತಾರೆ. ಎಲ್ಲ ಕಟ್ ಮಾಡಿಬಿಡಲ್ಲ, ಸಿಕ್ಕೈತೆ ಅಂತ ಕತ್ತಿ ಎತ್ಕೊಂಡು ಬಾಡಿನ ಕಟ್ ಮಾಡಿ ಅದೇನು ತೆಗಿಬೇಕು ಎಲ್ಲ ತೆಗೆದು ತಿರ್ಗಾ ಈ ಸಿ ಜಲ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಎಲ್ಲ ಹೊಲಿದ್ಬಿಟ್ಟು ತಿರ್ಗಿ ಕ್ಲೀನಾಗಿ ತಂದುಬಿಟ್ಟು ಜನರಲ್ ವಾರ್ಡಲ್ಲಿ ಹಾಕ್ಬಿಡ್ತಾನೆ. ನೋಡಿ ನಾನು ಎಲ್ಲಿದ್ದೀನಿ ಇವಾಗ, ಅಯ್ಯೋ ಏನಾಯ್ತು ನನಗೆ, ಏನಾಗಿಲ್ಲಮ್ಮ ಆಂಟಿ ಚೆನ್ನಾಗಿ ಆಗ್ಬಿಡ್ತೀರ ನೀವು. ಅವ್ರು ಮಾಡೋದೇ ನೀನೇನು ಗೊತ್ತಾಗತ್ತಾ. ಹಾಗಾಗಿ ಎದ್ದು ನೋಡ್ತೀರಾ, ಕುಯ್ದುಬಿಟ್ರೆ ಡಾಕ್ಟ್ರೆ ಇನ್ನು ಈ ಕಡೆ ಕುಯ್ಕೊಳ್ಳಿ, ಸ್ವಲ್ಪ ಕಿಡ್ನಿ ನೋಡಿ ಸ್ವಲ್ಪ ದಪ್ಪ ಆಗಿದೆ, ಸಿಗರೇಟ್ ಸೇದಿ ಸ್ವಲ್ಪ ಕಲರ್ ಹಾಕಿ ಅದಕ್ಕೆ, ನೀವೇನು ಹೇಳೋಕ್ಕಾಗಲ್ಲ. ಅಲ್ಲಿ ಸುಮ್ಮನೆ ಮಲಗಿರ್ತೀರ ಅಷ್ಟೇ. ಒಂದು ಆಪ್ರೇಷನ್ ಮಾಡಬೇಕಾದ್ರೆ, ಒಂದು ದೇಹದಲ್ಲಿ ಒಂದು ಪಾರ್ಟ್ನ ರಿಪೇರಿ ಮಾಡಬೇಕಾದ್ರೆ ಡಾಕ್ಟ್ರ್ ಹೇಳ್ತಾರೆ, ನೀವು ಅನಸ್ತೆ ಕೊಟ್ಟು ಕ್ಲೀನಾಗಿ ಮಲಗಿಸಿ ಸೈಲೆಂಟಾಗಿದ್ದರೆ ಅವರು ವೈಲೆಂಟಾಗಿ ಮಾಡಿ ಸ್ವೀಟಾಗಿ ಮುಗಿಸ್ಬಿಡ್ತಾರೆ. ಅಂದರೆ ಅಪ್ಪನ ಸನ್ನಿಧಾನದಲ್ಲಿ ಆತ್ಮದಲ್ಲಿ ಅಶುದ್ಧತೆಗಳನ್ನ ತೆಗಿಬೇಕಾದ್ರೆ ನೀನು ಸೈಲೆಂಟಾಗಿ ಬಂದಿಲ್ಲ ಅಪ್ಪನ ಪಾತ್ರಲ್ಲಿ ಕೂತ್ಕೋಬೇಕು. ದೇವ್ರ ಸಭೆ ಅಂದ್ರೇನು? ದೇವ್ರ ಸಭೆ ಅಂದ್ರೇನು ಮಕ್ಕಳೇ? ಕರ್ತನ ಸಭೆ ಅಂದರೆ ನಿನ್ನನ್ನು ಆಯುಧಪಡಿಸಿ ನಿನ್ನನ್ನು ಮೇಲೆ ಎತ್ತತಕ್ಕಂಥ ಒಂದು ವೈದಿಕವಾದ ಒಂದು ವೇದಿಕೆಯನ್ನು ಅಪ್ಪ ನಿನಗೆ ಇಟ್ಟಿದ್ದಾರೆ. ಈ ವೇದಿಕೆ, ಈ ಒಂದು ಸ್ಥಳ ನಿನ್ನನ್ನು ದರಿದ್ರದಿಂದ ಐಶ್ವರ್ಯ ಮಟ್ಟಕ್ಕೆ ಮೇಲೆ ಹೋಗುವಂತ ಅಪ್ಪ ತಗೊಂಡು ಬರ್ತಾರೆ. ನಿನ್ನ ಎಲ್ಲ ನಷ್ಟಗಳಿಂದ ಲಾಭ ಮಾಡತಕ್ಕಂಥ ಜೀವನಕ್ಕೆ ಅಪ್ಪ ನಿಮ್ಮನ್ನು ತೆಗೆದುಕೊಂಡು ಬರೋದಕ್ಕೆ ಅಪ್ಪ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರು ನಿಮ್ಮ ಎಲ್ಲ ವ್ಯಾಧಿಗಳನ್ನು ಗುಣ ಮಾಡಿ ದೇವರು ನಿಮಗೆ ಆರೋಗ್ಯನ ಕೊಡೋದಕ್ಕೆ ಅಪ್ಪ ನಿಮ್ಮನ್ನು ಶುದ್ಧ ಮಾಡೋದಕ್ಕಾಗಿ ಬರ್ತಾರೆ. ಬರಲಿ ಒಂದು ಚಪ್ಪಾಳೆ ದೇವರಿಗೆ ಸ್ತೋತ್ರ. ಬಲ್ಲಿ ಜೋರಾಗಿ ಚಪ್ಪಾಳೆ, ಚಪ್ಪಾಳೆ ದೇವರಿಗೆ. ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕಡೆ 70,000 ಜನ ಸೈನಿಕರು ಇವನ್ನ ಕೊಲ್ಲೋದಕ್ಕೆ ಕತ್ತಿ ರೆಡಿ ಮಾಡಿ ಸಾಣೆ ಹಿಡಿತಾ ಇದ್ದಾರೆ. ಈ ಕಡೆ 25,000 ಜನ ಅಯ್ಯೋ ನಾ ಸೋಲಕ್ಕೆ ರೆಡಿ ಆಗಿದೆಯಲ್ಲ, ನಮ್ಮ ದೇವರು ಎಲ್ಲಿದ್ದಾರೆ ಅಂತ ಹೇಳಿ ಕರೀತಾ ಇದ್ದಾರೆ. ಇವರು ಕರೆಯುವಂತ ಆ ಸ್ಥಳದಲ್ಲಿ ದೇವರು ಒಬ್ಬ ಚಿಕ್ಕ ಬಾಲಕನ ತೆಗೆದುಕೊಂಡು ಬರ್ತಾರೆ. ಕಾರಣ ಯಾಕೆ ಗೊತ್ತಾ? ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯರನ್ನ ಹಿಮ್ಮತ್ತು ಕೊಟ್ಟು ತಾಕತ್ತು ಕೊಟ್ಟು ಅಪ್ಪ ಅವರನ್ನ ಆ ರಾಕ್ಷಸಮಯವಾದ ದೇಹಗಳನ್ನ ಕೊಲ್ಲೋದಕ್ಕಾಗಿ ತೆಗೆದುಕೊಂಡು ಬರ್ತಾರೆ. ಯೋಗ ಮಾಡಿ ಮಾಡಿ ಕಸರತ್ತು ಮಾಡಿ ಮಾಡಿ ಇವನು ದೊಡ್ಡ ರಾಕ್ಷಸ ಆಗಿದ್ದ, ಗೊಲ್ಯಾತು. ಆದರೆ ದಾವೀದು ಕರ್ತನ ವಾಕ್ಯನ ಓದಿ ಧ್ಯಾನ ಮಾಡಿ 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 ಧ್ಯಾನ ಪರವಶನಾಗಿ ನಾಗಿ ನಾಗಿ ಆತ್ಮೀಯದಲ್ಲಿ ರಾಕ್ಷಸನಾಗಿ ಬಿಟ್ಟ. He was a spiritual giant and that guy was a spiritual physical giant. ಅವನು ದೇಹದಲ್ಲಿ ಗಾತ್ರನಾಗಿದ್ದ, ಇವನು ಆತ್ಮದಲ್ಲಿ ಗಾತ್ರನಾಗಿದ್ದ. ಯಾವುದು ಗಾತ್ರ ಮಾಡ್ತಾ ಇದ್ದೀರಾ ಇವತ್ತು ನಿಮ್ಮ ಜೀವನದಲ್ಲಿ? ದೇಹ ಬೆಳೆಸ್ತಾ ಇದ್ದೀರಾ? ಆತ್ಮ ಬೆಳೆಸ್ತಾ ಇದ್ದೀರಾ? ಕೆಟ್ಟ ಗುಣಗಳನ್ನ ಬೆಳೆಸ್ತಾ ಇದ್ದೀರಾ? ಚಟಗಳನ್ನ ಬೆಳೆಸ್ತಾ ಇದ್ದೀರಾ? ಅಥವಾ ಒಳ್ಳೆ ಕ್ರಿಯೆಗಳನ್ನ ಬೆಳೆಸ್ತಾ ಇದ್ದೀರಾ? ಕರ್ತನ ವಾಕ್ಯ ಹೇಳುತ್ತೆ, ಒಳ್ಳೆಯವನು ತನ್ನ ಬೊಕ್ಕಸದಿಂದ ಒಳ್ಳೆಯ ವಸ್ತುಗಳನ್ನ ತೆಗಿತಾನೆ, ಕೆಟ್ಟವನು ತನ್ನ ಬೊಕ್ಕಸದಿಂದ ಕೆಟ್ಟ ವಸ್ತುಗಳನ್ನ, ಕೆಟ್ಟ ಮಾತುಗಳನ್ನ, ಕೆಟ್ಟ ಚಿಂತೆಗಳನ್ನ, ಕೆಟ್ಟ ಚಾಡಿಗಳನ್ನು, ಕುಚೋತಿಗಳನ್ನ ತರ್ತಾನೆ. ಆ ಗ್ರೂಪ್ಗೆ ನಾವು ಸೇರಬಾರ್ದು. ಅಪ್ಪ ನಿಮ್ಮನ್ನೇನು ಕರ್ಕೊಂಬಂದಿದ್ದಾನೆ? ಒಳ್ಳೆ ಗ್ರೂಪ್ ಮಾಡಿ ಡೈಲಿ ಹೋಗಿ ಖಾಲಿ ದೋಸೆ, ಬೆಣ್ಣೆ ಮಸಾಲೆ ದೋಸೆ ತಿನ್ನೋ ಗ್ರೂಪ್ ಆಗಿ ಜೀವನ ಮಾಡಂತ ಅಪ್ಪ ಕರೀಲಿಲ್ಲ. ಇಲ್ಲಿ ತಿನ್ನಬೇಕು ಅಪ್ಪನ ವಾಕ್ಯ ಅಲ್ವಾ? ಇರೋ ಗ್ರೂಪ್ಗಳೆಲ್ಲ ಕಿತ್ತಾಕಿ ಬಿಸಾಕಿ ಅಪ್ಪ ನಿಮ್ಮನ್ನ ಐಡಲ್ ಆಗಿ ಕರ್ಕೊಂಬಂದು ನಿಲ್ಲಿಸಿದ್ದಾನೆ. ಇಲ್ಲಿ ಬಂದು ಮತ್ತೆ ಗ್ರೂಪ್ ಕಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಗ್ರೂಪ್ ಯಾರಾಗಬೇಕಾದ್ರೆ ಪರಿಶುದ್ಧಾತ್ಮರಾಗಬೇಕು, ಕರ್ತನ ವಾಕ್ಯ ಆಗಬೇಕು, ದೇವರ ಸನ್ನಿಧಾನ ಆಗಬೇಕು, ಕರ್ತನ ವಾಕ್ಯದ ಪ್ರಸಂಗ ನೀವು ಕೇಳೋದಕ್ಕೆ ಆಗಬೇಕು. ಯಾವಾಗ ಆ ವಾಕ್ಯಕ್ಕೆ ನೀವು ಬೆಳಕೆ. ಇವತ್ತು ಎಷ್ಟೋ ಜನ ಕ್ರೈಸ್ತಿದ್ದಾರೆ, 20 ವರ್ಷ 30 ವರ್ಷ ಆರಾಧನೆಗಳಿಗೆ ಹೋಗ್ತಾ ಇದ್ದಾರೆ. ಬಟ್ ಥಿಂಗ್ಸ್ ಫಾರ್ ನಾಟ್ ಚೇಂಜ್. ಗುಣಗಳು ಬದಲಾವಣೆ ಆಗಲಿಲ್ಲ, ಫಲಗಳಿಲ್ಲ. ಬಯಾಲಜಿಕಲ್ ಕ್ರಿಶ್ಚಿಯನ್ಸ್ ಕಾಟಾಚಾರಕ್ಕಾಗಿ ಹೋಗ್ತಾ ಇದ್ದಾರೆ. ಅಪ್ಪ ಹೋಗ್ತಾ ಇದ್ರು, ಮಗ ಹೋಗ್ತಾ ಇದ್ದಾನೆ, ಮೊಮ್ಮಕ್ಕಳು ಹೋಗ್ತಾ ಇದ್ದಾರೆ. ಅದೇ ಗಂಟೆ
ಅದೇ ಅಯ್ಯ, ಅದೇ ಆರಾಧನೆ. ಆದರೆ ಎಲ್ಲಷ್ಟು ಕೂಡ ಬದಲಾವಣೆ ಇಲ್ಲ ಅಲ್ಲಿ. ಅಪ್ಪ ನಿಮ್ಮದೇನು ಬಯಸ್ತಾರೆ, ನೀವು ಬದಲಾವಣೆ ಆಗಬೇಕು. ಇದ್ದಾಗೆ ಇದ್ದರೆ ಬ್ಲೆಸ್ಸಿಂಗ್ ಬರೋದಿಲ್ಲ. ಅಪ್ಪ ಕ್ರಶ್ ಮಾಡ್ತಾರೆ. ಈ ವಿಲ್ ಬ್ರೇಕ್ ಯು ಅಂಡ್ ವಿಲ್ ಮೇಕ್ ಯು. ಇವ್ ಕ್ರಶ್ ಯು ಡೌನ್. ಒಡೆದು ನಿಮ್ಮನ್ನು ಮತ್ತೆ ಕಟ್ಟುತ್ತಾರಪ್ಪ. ಏನು ಹೊಡಿತಾರೆ? ನಿಮ್ಮ ಅಹಂಕಾರ, ನಿಮ್ಮ ಜಂಬ, ನಿಮ್ಮ ಸ್ವಾಭಿಮಾನ, ನಿಮ್ಮ ಕೆಟ್ಟ ಮನಸ್ಸು, ಕೆಟ್ಟ ಕಣ್ಣು, ಕೆಟ್ಟ ಹೃದಯ, ಆ ಸುಳ್ಳಾಡತಕ್ಕಂಥ ಆ ಜೂಜಾಟದ ಮಾತುಗಳು, ಕುಚ್ಚೋದ್ಯ ಮಾತುಗಳು ತಂದಿಟ್ಬಿಟ್ಟು ಆಟ ಆಡ್ಕೊಂಡು ಹಿಂದ್ಗಡೆ ನೋಡಿ ನಗ್ತಾ ಇರೋದು, ಇವೆಲ್ಲ ನಮ್ಮೊಳಗೆ ಕಂಟೆಯಾಗಿ ಕತ್ತಗಂಟಾಗಿತ್ತಲ್ಲ, ಇವುಗಳನ್ನ ಹೊಡಿತಾನಪ್ಪ. ಈ ಆಲಯಕ್ಕೆ ಬಂದಾಗ ನಿಮ್ಮನ್ನ ಶುದ್ಧ ಮಾಡ್ತಾರೆ. ಶುದ್ಧ ಮಾಡಿ ದೇವ್ರ ವಾಕ್ಯಳತೆ ಶುದ್ಧವಾದ ಪಾತ್ರೆಯು ಕರ್ತನ ಕೈಯಿಂದ ಉಪಯೋಗ ಆಗಲ್ಪಡುತ್ತೆ. ಮನೇಲಿ ಎಷ್ಟೋ ಪಾತ್ರೆಗಳಿದೆ ನಿಮ್ಮ ಮನೇಲಿ ಅಲ್ವಾ? ಎಷ್ಟೋ ಪಾತ್ರೆಗಳಿದೆ. ಎಲ್ಲ ಪಾತ್ರೆ ನೀವು ಹಾಲು ಹಾಕೋಕ್ಕಾಗಲ್ಲ. ಯಾವುದನ್ನು ಒಂದು ಪಾತ್ರೆ ಮಾತ್ರ ಪರ್ಟಿಕ್ಯುಲರಾಗಿ ಇಟ್ಟಿರ್ತೀರ. ಹಾಲು ಹಾಕಕ್ಕೆ ಮಾತ್ರ ಒಂದು ಪಾತ್ರೆ ಅಲ್ವಾ? ಬೇಳೆ ಸಾರು ಮಾಡೋ ಕುಕ್ಕರಲ್ಲಿ ಹೋಗ್ಬಿಟ್ಟು ಹಾಲು ಕುದಿಸೋಕೆ ಹೋದರೆ ಡಮಾರ್ ಅಂದ್ಬಿಡ್ತದೆ ಕುಕ್ಕರ್. ಏನು ಹೇಳ್ತೀರಾ? ಹಾಲು ಒಡೆದೋಯ್ತು. ಏನು ಗಾಜ ಹೊಡೆದೋಗಕ್ಕೆ? ಕೆಟ್ಟೋಯ್ತು ಹಾಲು. ಯಾಕೆ? ದ ಮಿಲ್ಕ್ ಕೆನಾಟ್ ಕಾಂಪ್ರಮೈಸ್ ವಿತ್ ದಟ್ ವೆಸಲ್. ಮಿಲ್ಕ್ ಇಟ್ ನೀಡ್ಸ್ ಓನ್ ಡೆಡಿಕೇಟೆಡ್ ವೆಸಲ್. ಕರ್ತನ ವಾಕ್ಯ ಬಂದು ಒಂದು ಹಾಲು, ಪರಿಶುದ್ಧವಾದ ಹಾಲಿದ್ದ ಹಾಗೆ ಆ ಪಾತ್ರೆನ ಒಳ್ಳೆಯ ಹಾಲನ್ನ ಒಳ್ಳೆಯ ಪಾತ್ರೆಗೆ ಹಾಕ್ಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಆ ಒಳ್ಳೆಯ ಪಾತ್ರೆ ಯಶೋತಪ್ಪ ಎಲ್ಲಿ ಸಿಗತ್ತೆ? ನಿಮ್ಮ ಹೃದಯ ಒಂದನೇ ಅದು ಒಳ್ಳೆ ಪಾತ್ರೆ. ಅದು ಆ ಒಳ್ಳೆ ಪಾತ್ರೆ ಮೂರ್ತಿಯವರೇ, ಆ ಪಾತ್ರೆಯಲ್ಲಿ ಮಾತ್ರ ಆ ಹಾಲನ್ನ ಹಾಕೋಕ್ಕಾಗತ್ತೆ. ಆ ಹಾಲು ಹಾಕಿದರೆ ಪ್ರಿಯವರೇ, ಕುಮಾರಿಯವರೇ, ಆ ಪಾತ್ರೆಯಲ್ಲಿ ಸವಿತವರೇ, ಆ ಹಾಲು ಕೆಡೋದಿಲ್ಲ. ಹಾಲು ಹಾಕ್ದಷ್ಟು ಹೃದಯ ಉಗ್ತಾ ಇರುತ್ತೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಒಬ್ಬನ ಕರ್ತನಲ್ಲಿ ಬಂದ್ಬಿಟ್ರೆ ಅವನು ನೂತನ ಸೃಷ್ಟಿ ಆಗ್ಬಿಡ್ತಾನೆ. ನೋಡಿ, ಇನ್ನು ಕೆಲವರೆಲ್ಲ ಇನ್ನೂ ರಿಯಲಿಸ್ಟಿಕ್ ಆಗಿ ನೀವು ಬರಲಿಲ್ಲ. ಏನೋ ಅಪ್ಪ ಇದ್ದಾರೆ, ನಮಗೊಂದು ಧೈರ್ಯ, ಅಮ್ಮ ಇದ್ದಾರೆ, ತಲೆ ಮೇಲೆ ಕೈ ಇಟ್ಟು ಮಸಾಜ್ ಮಾಡಿ ತಲೆ ಮೇಲೆ, ಅಯ್ಯೋ ಹೋಗಪ್ಪ ಎದುರು ಬೇಡಪ್ಪ, ತಂಪು ಮಾಡಿ ನವರತ್ನ ತೈಲ ಎಲ್ಲ ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ. ಕೂಲ್ ಬಾಡಿ ತಂಡ ಅಂತ ಹೇಳ್ಬಿಟ್ಟು ಆಮೇಲೆ ಕಂಡ ಅಂತ ಹೋಗಿ ಕತ್ತರಿಸ್ಬೋಬೇಡ. ಹಲೋ, ಅಂಥ ದೊಡ್ಡ ರಾಕ್ಷಸಮಯವಾದ ಶರೀರದ ಮುಂದೆ ಹೌ ದಿಸ್ ಗೈ ವೆಂಟ್ ಆ್ಯಂಡ್ ಸ್ಟ್ಯಾಂಡ್ ಅಗೇನ್ಸ್ಟ್ ದಿಸ್ ಜೈಂಟ್. ಹೌ ಡೇರ್ ಯು ಮಸ್ಟ್ ಪೀಪಲ್ ಆಫ್ ಗಾಡ್. ಆ ಶಕ್ತಿ, ಆ ಧೈರ್ಯ, ಆ ಹಿಮ್ಮತ್ತು ಎಲ್ಲಿಂದ ಬಂದ್ಬಿಡೋದು ಬಸವರಾಜ್ ಅವರವರಿಗೆ? ಆ ಧೈರ್ಯ, ಹಿಮ್ಮತ್ತು, ಶಕ್ತಿ, ತಾಕತ್ತು ಅದೆಲ್ಲ ಅಪ್ಪನ ಸನ್ನಿಧಾನದಲ್ಲಿ ಪರಮಾತ್ಮನ ಮೊರೆ ಹೋಗಿ ಅಪ್ಪನ ಪಾದ ಕುತ್ಕೊಳ್ತೀರಲ್ಲ, ಡೈಲಿ ಕುತ್ಕೊಂಡು ಆ ಪ್ರೇ ಮಾಡ್ತೀರಲ್ಲ ಮಕ್ಕಳೇ, ಆ ಕಣ್ಣೀರು ಸುರಿಸಿ ಅಪ್ಪ ಇದೆಲ್ಲ ನನಗೆ ಬೇಕಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಿರಲ್ಲ, ಇಷ್ಟೆಲ್ಲ ತಗ್ಗಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕಿ ಮಗು ಥರ ಹತ್ತುಬಿಟ್ಟು ಹಂಗೆ ನಿಂತ್ಕೊಂಡ ಅಂದರೆ ಅಕ್ಕಡ ಚೂಡು ಅಂತ ಹೇಳ್ತಾರೆ ನೋಡೋಣ, ಬಂದ್ಬಿಡ್ತದೆ ನೋಡಪ್ಪ, ಬಂತು ಧೈರ್ಯ. ಪ್ರೇರಿಲ್ಲ ಇವ್ರಿಗೆಲ್ಲ ಇಸ್ರಾಯೇಲ್ ಮಕ್ಕಳಿಗೆ. ಅವರೇನು ನಮ್ಮ ತಾತ ಅಬ್ರಾಮ್ ದೇವ್ರು ನೋಡ್ಕೊಳ್ತಾರೆ. ಯಾವ ನೋಡ್ಕೊಳ್ತಾರೆ? ನಮ್ಮ ತಾತ ಅಬ್ರಾಮ್ ದೇವರು, ನಮ್ಮ ತಾತನ ದೇವರವರು, ನಮ್ಮ ಯಾಕೋಬನ ದೇವರು, ಈಸಾಕನ ದೇವರು, ಅವರಿದ್ದಾರೆ ಅಂತೇಳಿ 40 ದಿನ ದಾಟ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಕೊನೆಗೆ ಒಬ್ಬ ಎದ್ದು ಬರ್ತಾನೆ, ಅವನು ದಾವೀದ ಎದ್ದು ಬರ್ತಾನೆ, ದೇವರೇ ನಾನಿದ್ದೀನಪ್ಪ ಈ ಗೊಲ್ಯಾತನ ಎದುರ್ಸೋಕ್ಕೆ, ಯಾಕಂದರೆ ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ಹೆಚ್ಚಿನವನಾಗಿದ್ದಾನಪ್ಪ. ಇವನು ಎಷ್ಟೇ ದೊಡ್ಡ ರಾಕ್ಷಸ ಇದ್ದರೂ ಕೂಡ ಇವನು ಎದುರಿಸೋಕ್ಕೆ ನನಗೆ ತಾಕತ್ತು ಶಕ್ತಿ ಕೊಟ್ಟಿದೆಯಾ? ಎಲ್ಲಿಂದ ಬರುತ್ತಾ ಶಕ್ತಿ? ನಾ ಪ್ರಿಯ ಮಕ್ಕಳೇ, ಎಲ್ಲಿಂದ ಅದು ಆರಂಭ ಆಗುತ್ತೆ? ಯಾವಾಗ ಏರೋಪ್ಲೇನ್ ಆರಂಭ ಆಗೋ ಟೇಕ್ ಆಫ್ ಅದು ರನ್ ಅವೇಗೆ ಬಂದಾಗ, ಆ ಸಿಗ್ನಲ್ಗಳು ಬಂದಾಗ, ರೆಡಾರ್ಗಳು ಆನ್ ಆದಾಗ, ಸ್ವಿಚ್ಗಳು ಆನ್ ಆದಾಗ ಆಟೋಮ್ಯಾಟಿಕ್ ಆಗಿ ಏರೋಪ್ಲೇನ್ ತನ್ನಷ್ಟಕ್ಕೆ ತಾನೇ ಅದು ಮೇಲಕ್ಕೆ ಏರುತ್ತೆ. ನಾನು ಹೇಳ್ತೇನೆ, ನಿನ್ನ ಆಶೀರ್ವಾದ ದೇವರ ಸಭೆ ಅನ್ನುವಂಥ ಆಲಯಕ್ಕೆ ಬಂದಾಗ ನಿನ್ನ ರನ್ನವೇ ಇಲ್ಲಿ ಆರಂಭ ಆಗತ್ತೆ. ನಿನ್ನ ಜೀವನದಲ್ಲಿ ಎಷ್ಟೇ ದೊಡ್ಡ ರಾಕ್ಷಸ ಇರ್ಬೋದು, ಎಷ್ಟೇ ದೊಡ್ಡ ದಾದಾಗಳೇ ನಿನಗೆ ವಿರೋಧ ನಿಂತಿದ್ರು ಕೂಡ ಅಪ್ಪ ಹೇಳ್ತಾರೆ, 1000 ಜನ ಮಕ್ಕಳಲ್ಲಿ 10,000 ಜನ ನನ್ನ ಬಲಗಡೆಯಲ್ಲಿ ಸತ್ತು ಬಿದ್ದರು, ನಿನಗೆ ಯಾವ ಕೇಡು ತಪ್ಪದೇ ಇಲ್ಲ. ಕಾರಣ ಲೋಕದಲ್ಲಿ ಇರುವವರಿಗಿಂತ ನಿನ್ನಲ್ಲಿ ಇರುವ ಕರ್ತನು ಅನಿತಾವ್ರೆ ಅಪ್ಪ ದೊಡ್ಡವರಾಗಿದ್ದಾರೆ. ಅಪ್ಪ ದೊಡ್ಡವರಾಗಿರ್ಬೇಕಾದ್ರೆ ನೀನು ಟಾಪ್ ಆಗಿ ಇರ್ತೀಯ. ಸಿಂಹದ ಹೊಟ್ಟೆ ಒಳಗೆ ನರಿ ಹುಟ್ಟೋದಿಲ್ಲ ರೀ, ಸಿಂಹದ ಹೊಟ್ಟೆ ಒಳಗೆ ಸಿಂಹನೇ ಹುಟ್ಟತ್ತೆ. ಕರ್ತನ ವಾಕ್ಯ ಹೇಳುತ್ತೆ, ಕರ್ತನಿಂದ ಹುಟ್ಟಿರುವಂತದ್ದೆಲ್ಲವೂ ಕೂಡ ಈ ಲೋಕವನ್ನ ಜಯಿಸುತ್ತದೆ. Whatever is born of God will overcome this world. Whatever is born of God
will overcome this world. 1 ಯೋಹಾನ 4:4 ಲೋಕದಿಂದ ದೇವರಿಂದ ಹುಟ್ಟಿರುವಂತದೆಲ್ಲವೂ ಕೂಡ, ಹೇಳಿ, ದೇವರಿಂದ ಹುಟ್ಟಿರುವಂತದೆಲ್ಲವೂ ಕೂಡ ಈ ಲೋಕವನ್ನ ಜಯಿಸುತ್ತದೆ. ದೇವರಿಂದ ಹುಟ್ಟಿರುವಂತದೆಲ್ಲವೂ ಕೂಡ ಈ ಲೋಕವನ್ನ ಜಯಿಸುತ್ತದೆ. ಜಯಿಸಕ್ಕೆ ಶಕ್ತಿ ಇಲ್ಲ. ಅಪ್ಪ ತಾಕತ್ತು ಹಿಮ್ಮತ್ತು ಕೊಡ್ತಾರೆ. ಯಾಕಂದ್ರೆ ನೀನು ಕರ್ತನ ವಾಕ್ಯದಲ್ಲಿ ಹುಟ್ಟಿದ್ಯಾ. ಅದಕ್ಕೆ ವಾಕ್ಯ 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 ವಾಕ್ಯ. ಯೋಹಾನ ಸುವಾರ್ತೆ ಆರಂಭ ಮಾಡ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು.